ಯಾರ ಹೊಸ ಲೈನ್ಮನ್ ಇದ್ದಂಗ ಅವನೇ. ಲೈನ್ಮನ ಬಾಪ ಇಲ್ಲ. ಓ ಯಾರ ಊರು ದೊಡ್ಡ ಮಗನ್ ಕರಿತಾ ಇದ್ದಂಗೆ ಅವನೇ. ಏನದೇನೋ ತಾಳಪ್ಪ ಮಾತಾಡ್ಸಣ. ಏನಣ್ಣ? ಏನಪ್ಪ ಹೊಸ ಲೈನ್ಮನ್? ಊರಕ್ಕೆ ಯಾರೇ ಹೊಸ ಲೈನ್ಮನ್ಗೆ ಬಂದ್ರು ನಾನು ಮಾತಾಡ್ಕೊಂಡು ಹೋಗಬೇಕಲ್ಲ. ಹೂನಣ್ಣ, 3 ತಿಂಗಳಾಯ್ತು ಶೇರ್ ಎಂದು. ನಿನ್ನ ಹೆಸರೇನು? ನನ್ನ ಹೆಸರು ಗೊತ್ತಿಲ್ಲ ನಿಂಕ? ನನ್ನ ಹೆಸರು ಗೊತ್ತಿಲ್ದಿರ ನಮ್ಮೂರಾಗ CM ಕೂಡ ಬರಲ್ಲ ಅಂತದ್ರಾಗ ನೀನೊಬ್ಬ ಲೈನ್ಮನ್ನು ಹಿಂಗೆ ಆರಾಮಾಗಿ ಓಡಾಡ್ತಾ ಇದ್ದ ಅಂದಂಗೆ ಎಷ್ಟೋ ಸಂಬಳ ನಿಂಕ? ಏನೋ ಸುಮಾರಾಗಿ ಒಂದು 23 ಸಾವಿರ ಬರ್ತದ ಅಷ್ಟೇ ಅಣ್ಣ. ಸಂಬಳ ಬಿಡು, ಮ್ಯಾಲಿನ ಸಂಪಾದನೆ ಚೆನ್ನಾಗಿ ಮಾಡ್ಕೊಂತೀರಿ ಬಿಡು. ಓ ಮ್ಯಾಗಿನ ಸಂಪಾದನೆ ಇಲ್ಲ, ಕೆಳಗಿನ ಸಂಪಾದನೆ ಇಲ್ಲ. ಏನೋ ಹೇಳಿ ತಲೆ ಕೆಡಿಸ್ಬಿಡ ನೀನು. ನನ್ಕ ಕೆಲಸ ಐತೆ, ನಾನು ಹೋಗ್ಬೇಕು. ಅಬ್ಬೇ ಇರೋ, ನಂಗೂ ಶಾನ ಇಂಪಾರ್ಟೆಂಟ್ ಕೆಲ್ಸಗಳವ್ವೆ ಅಂದಂಗೆ ನಿನ್ಕೇನು ಮದುವೆ ಆಗಿದೆ? ಮದುವೆ ಇಲ್ಲ ಗಿದ್ವಿ ಇಲ್ಲ ಅಣ್ಣ. ಮೊನ್ನೆ ತಾನೇ ಕೆಲ್ಸಕ್ಕಿರೋದು. ನಾನು ಸ್ವಲ್ಪ ಸೆಟ್ಲ್ ಆಗಬೇಕು. ಅದ್ರಾಗೂ ಈ ಲೈನ್ ಮನೆಗಳಂದ್ರೆ ಹೆಣ್ಣು ಕೊಡೋಕೆ ದಿಗ್ಲು ಬೀಳ್ತಾರ. ಅಬ್ಬಯ್ಯ, ಗೌರ್ಮೆಂಟ್ ಕೆಲಸ ಅಂತಂದ್ರೆ ಹೆಣ್ಣು ಕೂಡ ಕ್ಯೂನಾಗಿ ನಿಂತಿರ್ತಾರೆ ಗೊತ್ತೇನು ನಿಂಕ? ಗೌರ್ಮೆಂಟ್ ಕೆಲಸ ಅಣ್ಣ, ಅದ್ರಾಗೂ ಈ ಲೈನ್ ಮ್ಯಾನ್ ಕೆಲಸ ಅಂದ್ರೆ ರಿಸ್ಕ್ ಶಾನ. ಅಪ್ಪಯ್ಯ ನೀನು ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳೇ ಅವಳೆ ಮಾತಾಡ್ತೀನಿ ಅಂದಂಗೆ ನೀನು ನಮ್ಮೋರೇ ತಾನೇ? ನಮ್ಮೋರೇನಾ ಅಂದ್ರೆ? ಅಪ್ಪಯ್ಯ ನೀವು ನಮ್ಮೋರೇನಾ ಅಂತ ಕೇಳಿದ್ದೆ ಅಷ್ಟೇ. ನಿಮ್ಮೂರಾಗ ಕೆಲಸ ಮಾಡ್ತಾ ಇದ್ನಿ ಅಂದ್ರೆ ನಿಮ್ಮೋರೆ. ಬೇಡ ಬಿಡಪ್ಪಯ್ಯ, ಲೈನ್ ಮ್ಯಾನ್ ಕೆಲಸ ಅಂದ್ರೆ ಬಲೆ ರಿಸ್ಕ್ ಅಂತ ಬೇರೆ ಹೇಳ್ತಾ ಇದ್ಯಾ. ಎಲ್ಲೇನೋಗಿ ಬಿಡು. ಇದನ್ನ ಹೇಳಕ್ ಇಷ್ಟು ಬಿಲ್ಡಪ್ ಕೊಟ್ನಾ? ಅಣ್ಣ ನಂಕ ಶಾನ ಕೆಲ್ಸಗಳವೆ, ಅಲ್ಲೆಲ್ಲ ಮೀಟ್ರ್ ಬೇರೆ ಕೆಟ್ಟೋಗಿದೆ ಅಂತೆ. ನಂಗೆ ಫೋನ್ ಮ್ಯಾಗ ಫೋನ್ ಬರ್ತದೆ, ನಾನು ಓದ್ತೀನಿ. ಹೋಗಿರಪ್ಪಯ್ಯ. ಹೌದು, ನೀನೇನು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರೋದ ಇಲ್ಲ ಡೀಲ್ ಮಾಡ್ಕೊಂಡು ಬಂದಿರೋದ? ನಾವು ಏನು ಮಾತಾಡ್ತಾರದ್ ನೀನು? SLC ದಾಗ 125ಕ್ಕೆ 125 ತೆಗ್ದಿದ್ದೆ ಕನ್ನಡದಾಗ. ನಾನು ಬೆಳಿಗ್ಗೆ ನಿಂಗೆ ಯಾರೋ ಸಿಕ್ಕಲ್ಲ, ನನ್ನ ತಲೆ ತಿಂತ ಇದ್ದೆ. ಅಪ್ಪಯ್ಯ ಪಾಪ್ ಮಾಡ್ಕೊಂಬೇಡ, ಸುಮ್ಮನೆ ಕೇಳಿದ್ನಷ್ಟೇ. ಅಂದಂಗೆ ನಿಂಕ ಕಂಬೇಕಾಗಿ ಬರ್ತದ? ಕಂಬ ಎಕ್ಕೂಗ್ ಬರುದ್ಲ, ಇಳಿಯಕ್ ಬರ್ತದ. ಕಂಬ ಎಕ್ಕೂಗ್ ಬರ್ದಿರನೇ ಲೈನ್ ಮನ್ಗಳಾಗೈತಾರ. ಎಪ್ಪಂದು ಒಳ್ಳೆ ರಾಮಾಯಣ ಆಗೈತಲ್ಲ, ಹೆಂಗಾರ ಮಾಡಿ ತಪ್ಸಂದ್ ಹೋಗ್ಬೇಕ. ಅಪ್ಪಯ್ಯ MLA ನನ್ನ ಚಡ್ಡಿ ದೋಸ್ತು, ನಿಂಗೇನಾರು ಕೆಲಸ ಬೇಕಾರೆ ಹೇಳು, ಮುಂದೆ ಒಂದು ಫೋನ್ ಕಾಲು ಕೆಲಸ ಆಗೋತದ. ಓ ಹೌದಾ? ಊರ್ಕ ಇಂಥ ದೊಡ್ಡ ಮನುಷ್ಯ ಬೇಕಣ್ಣ. ಊರು ಉದ್ಧಾರ ಆಗ್ತದ. ನಾನೇನೋ ತಪ್ಪು ತಿಳ್ದಂಗ್ಬಿಟ್ಟಿದ್ದೀನಿ ನಿನ್ನ ಮ್ಯಾಗ. MLA ಕಾಂಟ್ಯಾಕ್ಟ್ ಇರೋ ನನ್ಕೊಬ್ರು ಸಿಗ್ದಂಗೆ ಆಯ್ತು. ಸರಿ ಅಣ್ಣ, ನಾನು ಬರ್ತೀನಣ್ಣ. ಅಪ್ಪಯ್ಯ 1 ನಿಮಿಷ ಇರೋ. ಏನಣ್ಣ? ಅಪ್ಪಯ್ಯ 100 ರೂಪಾಯಿ ಕಾಸುಗಳಿದೆ ಕೊಡಲಿ, ಬಾರ ಟೈಮ್ ಆಯ್ತಾ? ಬೇಕಾದ್ರೆ ನೆಕ್ಸ್ಟ್ ಕರೆಂಟ್ ಬಿಲ್ ಆಗಿ ಸೇರ್ಸ್ಕೊಂಡೆ ಬಿಡು, ಯಾಕೆ ಹಂಗೆ ನೋಡ್ತೀಯ? ಈ ಊರಾಗಿನ್ನ ಎಂತೆಂಥ ಜನಗಳು ಸಿಗ್ತಾರಪ್ಪ, ಒಬ್ಬೊಬ್ಬರು ವಿಚಿತ್ರ ಮನುಷ್ಯರು. ರೈ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ ಅಂದ್ರೆ ಏನಕ್ಕೆ ರೀ ನಿಮ್ ಕರೆಂಟು? ಹೋಗಿ ಬಿಟ್ಟು ದೀಪಲಾಗಿರ್ರೆ. ಆಮೆ ನಡು ಬಗ್ಸಿ ಬಟ್ಟೆಗಳೋಗಿ ಅಂದ್ರೆ ನಂಗೆ ವಾಷಿಂಗ್ ಮಿಷಿನೇ ಬೇಕು ಅಂದೆ. ಆ ಹೊರಳಾಗ ರುಬ್ಬು ಅಂದ್ರೆ ನಂಗೆ ಮಿಕ್ಸಿನೇ ಬೇಕು ಅಂದೆ. ಈಗ ನೋಡು ಡಾರೆಗೆ ಹೋಗೋರ್ ಕೈ ಎಲ್ಲ ಬೈಸ್ಕೊಡಂಗ ಆಗದ್ ನನ್ಗೆ. ಮುಚ್ಚಂದಿರಪ್ಪ ಸಾಕು ನೋಡಿದ್ನೆ. ನೀನ್ ಯಾವಾಗ ಐರನ್ ಹಾಕಿಂದ್ರ ಬಟ್ಟೆಗ್ಲೇ ಬೇಕು. ರೂಮ್ ತಣ್ಣಗೆ ಇರ್ಲಿ ಅಂದ್ಬಿಟ್ಟು ಕೂಲರ್ ಬೇರೆ ಹಾಕ್ಸಿದ್ದೆ, ಇವಾಗ ಕಟ್ಟು. ನಿಲ್ಸಮ್ಮ ನಿಮ್ಮ ವಂಕಿರಿ ಪಿಂಕ್ರಿ ಮಾತುಗಳು. ಇವಾಗ ಏನ್ ಕರೆಂಟ್ ಬಿಲ್ ಕಟ್ತಿರಲ್ಲ, ಪೀಸ್ ಕಿತ್ತಂದು ಹೋಗ್ಲಿ. ಏನಕ್ಕಪ್ಪ ಕಿತ್ತೊಂದು ಹೋಗೋದಿನ? ಕಿತ್ತೊಂದು ಹೋಗಿ ನೋಡೋಣ. ರಾತ್ರಿ ಎಲ್ಲ ನ್ಯಾಯವಾಗಿ ಕರೆಂಟ್ ಇರಲಿಲ್ಲ, ಸೊಳ್ಳೆಗಳ ಕೈಯಾಗ ಎಲ್ಲಂದ್ರೆ ಕಚ್ಚಿಸ್ಕೊಂಡಿದ್ದೀನಿ. ಇವನ್ ಕಚ್ಚೋದು ಬಿಟ್ಬಿಟ್ಟು ಸೊಳಗಿ ಕೈ ಕಚ್ಚಂತವನೆ, ಋಷಿಕತೆನೇ ಇಲ್ಲ. ಅದಕ್ಕೆಲ್ಲ ಕರೆಂಟ್ ಇಲ್ಲ ಅಂದ್ರೆ ನಡೆಯುತ್ತದೆ. ಕರೆಂಟ್ ಇದೆ, ಟ್ರಿಪ್ ಆಗಿದೆ ಅಷ್ಟೇ. ಮದ್ವೆ ಆದಾಗಿಂದ ಯಾವ ಟ್ರಿಪ್ಗಳು ಇಲ್ಲ ಸರ್. 3 ಹೊತ್ತು ನಾನು ಬೆಳಗ್ಗೆ ಇದ್ಕೋದು, ಈ ಅಪ್ಪನ್ ಗದ್ಕೋದು, ಇದೇ ಆಯ್ತು. ಏನಮ್ಮ ಸರಿಯಾಗಿ ಗುಡ್ತಾ ಇದ್ದಂಗೆ ಇದೆ. ರಾತ್ರಿ ಮಳಿಗೆ ಬರ್ತದ ಹಿಂಗೆ? ಅಯ್ಯೋ ನೀವು ಬರೀ ಗುಡುಗ್ ಮಾತ್ರ ಕೇಳ್ಸಿದ್ರೆ, ರಾತ್ರಿ ಹೊತ್ತು ನೋಡ್ಬೇಕು ಗುಡುಗು ಮಿಂಚುಗಳು ಎಲ್ಲಾನು ಬಿಡ್ತಾ ಇರ್ತಾನ. ಅಯ್ಯಪ್ಪನ್ ಕೇಳದ್ನ ಈಗ? ಅಯ್ಯಪ್ಪನ್ ಕೇಳದ್ನ? ಅವ್ನ ಮೇಲೆ ಮರದಗಳು ತೆಗಿತಿದ್ದೆ ನೀನು? ನೀನ್ ಬಿಡೋದೇ ಹೇಳ್ತಾ ಇರೋದು. ಹಂಗಂತ ಹೇಳ್ಬಿಡ್ತೀಯ? ನಿಲ್ಸ್ರಮ್ಮ, ನಿಮ್ ಜಗಳ ಏನಿದ್ರು ಮನ್ಯಾಗ ಮಾಡಿದ್ರೆ. ಈಗೇನ್ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಪೀಸ್ ಕಿತ್ತಂದು ಹೋಗ್ತೀನಿ ಅಷ್ಟೇ. ಕಿತ್ತೊಂದು ಹೋಗು, ನನಗೆ ಕತ್ಲಾಕ್ ಸಂಸಾರ ಮಾಡೋದು ಹೆಂಗೆ ಅಂತ ನಂಗೆ ತಿಳಿಯೋದು. ಅವನ ಮೊಬೈಲ್ ಕೈ ಮೆಚ್ಕೊಂಡ್ಬಿಟ್ಟಿದ್ದೆ ಹೆಂಗೆ ಅವನೇ. ಏನಪ್ಪ ನಿನ್ನ ಹೆಸರು? ಧನುಷ್. ಯಾರ್ಯಾರು ಇರ್ತೀರಪ್ಪ ಮನ್ಯಾಗ? ನಾನು ಒಬ್ಬನೇ ಇರ್ತೀನಿ.
ಎಲ್ಲ ಇವನ ಯಾವನ 3 ತಿಂಗಳು ಕುಡ್ದವ್ ನಂಗೆ ಆಡ್ತಾವನೆ. ಲೇ ಅಪ್ಪಯ್ಯ, ನಿಮ್ಮ ಮನೆ ಕರೆಂಟ್ ಬಿಲ್ಲೇ ಕಟ್ಟಿಲ್ಲಲ್ಲೋ? ಆನ್ಲೈನ್ ಕಟ್ತೀನಿ ಬಿಡಿ. ಲೇ ಅಪ್ಪಯ್ಯ, ಲೇ ಯಾಕೋ ತಿರ್ಗಾ ಬಾಗ್ಲಾಕಿಂತ ಇದ್ದೆ? ರೂಮಾಗ ಯಾರಾದ್ರ ಅವ್ರೇನೋ? ಏ ರೂಮಾಗ ಯಾರು ಅವ್ರಂತ ಹಾಕು ಒಳಕಾಕು ಹಾಕು. ಲೋ ಏನೋ ಮಾತಾಡ್ತಾ ಇದ್ದೆ? ಮೊದ್ಲು ಅಂತಾಗ ಮಾತಾಡೋ, ಚೆನ್ನಾಗಿ ಅವತ್ತು ನಿಂತಂದಿರಕ್ಕಾಗಲ್ಲ ಇಲ್ಲಿ. ಏನು ನೀನು? ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇಲ್ಲಿ. ಏನು ಹೇಳಬೇಕು ಬೇಗ ಹೇಳಿ ಮುಗಿಸು. ಯು ಹ್ಯಾವ್ 2 minutes. ಪಾಸ್. ಲೇ ಅಪ್ಪಯ್ಯ, ಕರೆಂಟ್ ಬಿಲ್ ಬರೀ 20 ರೂಪಾಯಿ ಬಂದಿದೆ. ಏನಾದ್ರು ರಾಂಗ್ ಕನೆಕ್ಷನ್ ತಗೊಂಡಿದ್ದೆ ಹೆಂಗೆ? ಏನನ್ನದು ಮನ್ಯಾಗ ಎಲೆಕ್ಟ್ರಿಕಲ್ ಐಟಮ್ಗಳು? AC ಅದೇ, ಫ್ರಿಜ್ ಅದೇ, ವಾಷಿಂಗ್ ಮಿಷಿನ್ ಅದೇ, ಗೀಸರ್ ಅದೇ, ಎಲ್ಲ ಅದೇ. ಅದಕ್ಕೇನು ಇವಾಗ? ಇಷ್ಟೆಲ್ಲ ಇದ್ರೂ ಕರೆಂಟ್ ಬಿಲ್ ಬರೀ 20 ರೂಪಾಯಿ ಹೆಂಗ್ ಬಂತು? ಎಲ್ಲ ಅವೇ. ಆದ್ರೆ ನಾನು ಯಾವುದು ಯೂಸ್ ಮಾಡೋಲ್ಲ, ಯಾಕಂದ್ರೆ ಗೇಮಿಂಗ್ ಆಗಿ ಫುಲ್ ಬ್ಯುಸಿ ನಾನು. ಹೋಗಿ ಲೈಟ್ ಆದ್ರೂ ಹಾಕ್ಯನದಲ್ಲೇನಾ? ಅದು ಲೈಟ್ ಹಾಕಿದ್ರೆ ಮೂಡ್ ಬರೋಲ್ಲ. ಕತ್ಲಾಗಿದ್ರೆ ಬೋಲೆ ಚೆನ್ನಾಗಿರ್ತದೆ. ಲೇ ಅಪ್ಪಯ್ಯ, ಕತ್ಲಾಗೆಲ್ಲ ಬೋಲೆ ಚೆನ್ನಾಗಿತ್ತದ. ಕರೆಂಟ್ ಯೂಸ್ ಮಾಡೋಲ್ಲ ಅಂದ್ರೆ 20 ರೂಪಾಯಿ ಹೆಂಗ್ ಬಂದ್ ಕರೆಂಟು? ಅದು 10 ರೂಪಾಯಿ ಮೊಬೈಲ್ ಚಾರ್ಜ್ ಹಾಕಿದ್ದೀನಲ್ಲ ಅದಕ್ಕೆ ಬಂತು. ಇನ್ನು 10 ರೂಪಾಯಿ? ಅದು ನಾನು ಅವಾಗ ಬಾತ್ರೂಮ್ಗೆ ಹೋದಾಗ ಲೈಟ್ ಯೂಸ್ ಮಾಡ್ತೀನಿ, ಅದಕ್ಕೆ ಇನ್ನು 10 ರೂಪಾಯಿ ಬಂತು. ಅದು ಯಾಕೆ ಹಾಕಿಂತೀಯ? ಶಂಬೇಕಂದು ಕೆರ್ಪೆ ಕೊಲ್ಟೋಗು, ಉಳ್ತಾಯ ಆಗೈತದ. ಅದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಯುವರ್ ಟೈಮ್ ಇಸ್ ಅಪ್. ಇಟ್ಸ್ ಪ್ಲೇ ಟೈಮ್. ಇಂಥವರಿದ್ರೆ ನಮ್ ದೇಶಕ್ಕೆ ಕರೆಂಟೇ ಉಳ್ಸಾಕ್ತಾರ. ಈ ಊರುಗಳಾಗ ಲೈನ್ ಮೆನ್ ಕೆಲಸ ಮಾಡೋದು ಒಂದೇ, ಗುಡ್ಡ ದಿಶಾಕ್ರಿ ಮಾಡೋದು ಒಂದೇ. ಶಾನಾಬಾಜಪ್ಪ ತತ್ತೇರಿಕೆ 3 ತಿಂಗಳಿಂದ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಫೀಸ್ಗೆ ತಂದೋಗಕ್ ಬಂದ್ರೆ ಮೀಟ್ರೆ ಕಾಣಿಸ್ತಾ ಇಲ್ಲ ಇಲ್ಲಿ. ಇವನ್ಯಾರು ಇಲ್ಲೇ ಬಿದ್ದಂದವನೇ? ಯಾರಪ್ಪ ಮನ್ಯಾಗ? ಯಾರಪ್ಪ ಮನ್ಯಾಗ? ಓ ಒಬ್ಬ ದೊಡ್ಡ ಮನುಷ್ಯನಲ್ಲಿ ಇದ್ನಿ. ಏನು ಕಣ್ಣುಗಳು ಕಾಣಿಸಲ್ಲ ನಿಕ್ಕ? ಹೌದು, ಏನು ಬೆಳಗ್ಗೆನೆ ಮುಟ್ಟಿದ್ದಂಗಿದ್ದೆ. ರಾತ್ರಿ ಯಾರ ಮೀಟ್ರ್ ಕಿತ್ತಂದೋಗ್ಯವ್ರು ನೋಡು. ನಿಂಗೆ ಅದೂ ಪ್ರಜ್ಞೆ ಇಲ್ಲ. ಮನ್ಯಾಗ ನಾನೊಬ್ಬ ನಿದ್ನಿ, ಇನ್ನೊಬ್ಬನ ಬಂದ್ಬಿಟ್ಟು ಅದಂಗೆ ಕಿತ್ತಂದೋಗ್ಬಿಡ್ತಾನೆ. ಅಂದ್ರೆ ನಿಂದೇನ ಕಸ್ಬೋದು? ಮೀಟ್ರ್ ಎಲ್ಲಿಕ್ಕಿದ್ಯಾ ಕರೆಕ್ಟಾಗಿ ಹೇಳೋ. ಅದೋ ಮೀಟ್ರ್ ಬಾರಾಗ ಕುದುಕಕ್ಕೆ 1 ಲೀಟ್ರ್ ಎಣ್ಣೆ ಎತ್ತಂಬಂದಿದ್ನಿ. 1/2 ಲೀಟ್ರ್ ಹಾಕ್ಯಂದಿದ್ನಿ. ಇನ್ನೂ 1/2 ಲೀಟ್ರ್ ಅದೇ ಬೇಕು ಅಂದ್ರೆ 1/4 ಲೀಟ್ರ್ ಹಾಕ್ಯಂದು ಹೋಗು. ಓಯ್ ನೀನಪ್ಪ ಸ್ಕೂಲ ಮೀಟ್ರ್ ನೇಚಿಂದ ಕುದಿಕಿದ್ಯಾ ಅಂದ್ರೆ ನಿಂದಿ ಅಂತ ಕ್ಯಾರೆಕ್ಟರ್ ಇರಬೇಕು. ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರೆ ದೊಣ್ಣಿ ಮೆಣಸ್ಪುಡಿ ಹಾಕಿ ಬೆಂಡೆತ್ತಾರ. ವಾ ಇಲ್ಲಿಗಂಟ ಬಂತ ಮ್ಯಾಟ್ರು ತೋರ್ಸ್ತ ನಾನು ಮೀಟ್ರು. ಏನ್ ಬೆದರ್ಸ್ತಿದ್ಯೇನ? ಯಾರ್ದು ಮೀಟ್ರ್ ಹೇಳು? ನೀನ್ ದುಡ್ಡುಗಳು ಕೊಟ್ಟು ತಕೊಂಡಿದ್ಯಾ ಅಂದ್ರೆ ಮೀಟ್ರ್ ನಿಂದೆ. ನನ್ನ ಮೀಟ್ರ್ ಎತ್ತೊಂದೋಗಿ ಕುದಿಕನೆ ಇಕ್ಕಂತೀನಿ, ಕೋಣಗನೆ ಇಕ್ಕಂತೀನಿ. ನಿಂಗೆ ಯಾಕ? ಅಲ್ಲಪ್ಪ, ಮೀಟ್ರ್ ಇಲ್ಲ ಅಂದ್ರೆ ಮನೆ ಕರೆಂಟ್ ಬರುದ್ಲ, ಹೆಂಗಿತ್ತೀರಿ ನೀವು? ಬುಡ್ಡಿ ದೀಪಗಳು ಇಕ್ಕಂತೀನಿ. ನಿಂಗೆ ಯಾಕ? ಬುಡ್ಡಿ ದೀಪ್ ಸೌಂಡ್ ಹಿಂಗೇನ ಬರೋದ? ನಮ್ಮ ಮನ್ಯಾಗ ಮಿಕ್ಸಿ ಸೌಂಡ್ ಬರ್ತದ ಹಿಂಗೆ. ಅದೋ ಬಾಯ್ ಕೆಟ್ಟೋಗಿತ್ತು, ಕಮ್ಮಗ ಇರ್ಲಿ ಅಂದ್ಬಿಟ್ಟು 1/2 kg ಚಿಕನ್ ಹೊಡ್ಸ್ಕೊಂಡ್ ಬಂದಿದ್ನೆ. ನಿಮ್ಮ ಅಕ್ಕನು ಮಸಾಲೆ ರುಬ್ತಾವಳೆ. 10 ನಿಮಿಷ ಇರೋ, ನೀನು ತಿಂದೊಂದು ಹೋಗುವಂತೆ. ಅಕ್ಕನು ಮಸಾಲೆ ರುಬ್ಬೋದಿರ್ಲಿ, ಮುಂದಿನ ವಾರ ಒಳಗೆ ಮೀಟ್ರ್ ಏನಾದ್ರು ಬರೂಲ ಅಂದ್ರೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಶಾನ್ನ ರುಬ್ಬುತ್ತಾರ ನಿನ್ವ. ಅವಾಗ ಕಮ್ಮಗಿತ್ತದ ನಿನ್ಕ. ಬೇಡ ಕಟ್ಬಿಡ್ತೀನಿ. ಆಯ್ತು. ಹೋಗಲೆ, ಈ ಮನೆಗೆ ಬಂದಂಗಿಂದ ಹಿಂಗೆ ಮಾಡ್ತಿದ್ನಿ. ಯಾವ ಕರೆಂಟ್ ಬಿಲ್ಲು ಇಲ್ಲ, ಯಾವ ಮೀಟ್ರು ಇಲ್ಲ. ಉಳಿದ್ರೆ 1/2 ಲೀಟ್ರ್ ಹಾಕಿಂದ ಬಿದ್ದಂದ್ರೆ ಆಫೀಸರ್ಗಳೆಲ್ಲ ದೇವರು ಬಂದ್ರು ಎದ್ದೇಳುದ್ಲ. ನಿಮಗೆ ಕಾಮನ್ ಸೆನ್ಸ್ ಇದೆಯೇನ್ರಿ? ನಿನ್ನೆಯಿಂದ 20 ಸತಿ ಕಾಲ್ ಮಾಡಿರೋದು ಕರೆಂಟ್ ಹೋಗಿದೆ ಅಂತ. ರೆಸ್ಪಾನ್ಸ್ ಮಾಡಿದ್ದೀರಾ? ಮೇಡಮ್, ರಾತ್ರಿ ಅಲ್ಲ ವಿಪರೀತ ಮಳೆ, ಅಲ್ಲಿ ಒಂದು ಲೈಟ್ ಕಂಬ ಬೇರೆ ಬಿದ್ದೋಗಿತ್ತು. ಅದನ್ನ ಎತ್ತಷ್ಟೊತ್ಕ ಸಾಕಾಗಿತ್ತು. ಎಲ್ಲರೂ ಹಿಂಗೆ ಕಾಲ್ಗಳ ಮ್ಯಾಗ ಕಾಲ್ ಮಾಡಿದ್ರೆ ನಾವು ಎಲ್ಲಿ ತೆಗೆಯೋದು? ನಮ್ಗೂ ಶಾನ ಕೆಲ್ಸಗಳಿರ್ತಾವ, ಅದು ಈ ಮಳೆಗಾಲದಾಗ ಬೇರೆ. ನೀವು ಅರ್ಥ ಮಾಡೇಬೇಕು. ಏನ್ರಿ ಅಂತ ಮಹಾ ದೊಡ್ಡ ಕೆಲಸ ನಿಮ್ದು? ಸಂಬಳ ತಗೊಂತೀರ ತಾನೆ? ಮಳೆ ಇರ್ಲಿ ಗಾಳಿ ಇರ್ಲಿ ಬರ್ಬೇಕು. ರೀಸನ್ಸ್ ಕೊಡ್ತೀರಲ್ಲ. ನಿಮ್ಮ ಕಷ್ಟ ನಮಗೂ ಅರ್ಥ ಆತದ. ನಮ್ಮ ಕಷ್ಟಗಳನ್ನ ರೋಸ್ಟ್ ನೀವು ಅರ್ಥ ಮಾಡ್ಯಾರೆ. 3 ದಿನ ಆಗಿದೆ ಮನೆಗೆ ಹೋಗಿ ನಾನು ಕೂಡ.
ನಿಮ್ ಕಷ್ಟ ಯಾರಿಗೆ ಕೇಳಿದ್ ಇವಾಗ? ಆಗ್ಲಿಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗಿ. ಏನಮ್ಮ ಮಾತಾಡ್ತಿರೋದು ನೀನು? ಲೈನ್ ಮ್ಯಾನ್ ಅಂದ್ರೆ ಅಷ್ಟೊಂದು ಚೀಪ್ ಆಗೋದು ನಿಂಕ? ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಏನು ಅಂತ ನೋಡಿದೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾನಂತ ಗೊತ್ತಾ ನಿಂಕ? ಏನೋ ಇರ್ಲಿ ಬಿಡೋಣ, ನಾವು ಪಡೋ ಕಷ್ಟ ಪಾಪ ಅವ್ರೆಲ್ಲಿ ನೋಡವ್ರೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಸುಮ್ನಿರಪ್ಪ. ಈಗ ಈ ಕಾಲದಾಗೂ ಸಣ್ಣ ವೈರ್ ಮುಟ್ಟಕ್ಕೂ ಎಷ್ಟು ದಿಲ್ ಬೀಳ್ತಾರೆ ಗೊತ್ತಾ? ಅಂತಾದ್ರಾಗ ನೀವು ದೊಡ್ಡ ದೊಡ್ಡ ವೈರಲ್ಲಿ ಇಟ್ಕೊಂಡು ನಿಮ್ಮ ಜೀವನ ಪಣ ಇಟ್ಟು ಕೆಲಸ ಮಾಡ್ತಿರ್ತೀರ. ಈ ಮಳೆಗಾಲದಾಗ ಕರೆಂಟ್ ಕಂಬಗಳು ಬಿದ್ದೋಗಿರ್ತವೆ, ಮರಗಳು ಬಿದ್ದೋಗಿರ್ತವೆ. ನಿಮಗೆ ಕರೆಂಟ್ ಇಲ್ಲ ಅಂತ ಸಡನ್ ಆಗಿ ಫೋನ್ಗಳು ಮಾಡ್ಬಿಡ್ತೀರ. ಯಾವ್ದು ಎತ್ಗಾರ ಹೋಗ್ಲಿ, ನಿಮ್ಗೆಲ್ಲ ಸೀರಿಯಲ್ ನೋಡೋಕ, ಕ್ರಿಕೆಟ್ ಮ್ಯಾಚ್ಗಳು ನೋಡೋಕ, ಫೋನ್ ಚಾರ್ಜ್ ಹಾಕೊಂಡು ರೀಲ್ಸ್ಗಳು ನೋಡೋಕ ಟಕ್ ಅಂತ ಕರೆಂಟ್ ಬಂದ್ಬಿಡ್ಬೇಕು. ಪಾಪ ಎಲ್ಲಿ ಟ್ರಾನ್ಸ್ಫರ್ ಮಾಡೋದಾಗಿರುತ್ತೋ, ಇಂಥವ್ರಿಗೆ ಏನಾಗಿರುತ್ತೋ ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಅವ್ರ ಮನೆಯಿಂದ ಏನಾದರೂ ಫೋನ್ ಮಾಡಿದಾಗ ಇವ್ರು ಎತ್ತಿಲ್ಲ ಅಂದರೆ ಅವ್ರ ಮನೆಗೆ ಎಷ್ಟು ದಿಲ್ ಬೀಳ್ತಾರಂತ ಏನಾದರೂ ನಿಮ್ಗೆ ಗೊತ್ತಾ? ಮೇಡಮ್, ಸಾಯಂಕಾಲಕ್ಕೆ ಕರೆಂಟ್ ಬರ್ತದ. ನಮ್ಮವರು ನಿಮ್ಮೂರಾಗ ಕೆಲಸ ಮಾಡ್ತಾವ್ರೆ, ಪಕ್ಕದವ್ರವ್ರು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ. ಅಲ್ಲಿ ಏನಾಗಿದೆ ಹೆಚ್ಚು ಕಮ್ಮಿ ನನಗೆ ನೋಡಬೇಕು. ನಾನು ಬರ್ತೀನಿ ಮೇಡಮ್. ಸಾರಿ ಸರ್, ಏನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಮೇಡಮ್, ಪರವಾಗಿಲ್ಲ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ.